ಇನ್ನು ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಾಮೀನು ಮಂಜೂರಾದ ಬೆನ್ನಲ್ಲೇ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಜೈಲಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ವಿನಯ್ ಕುಲಕರ್ಣಿ ಅವರ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಹಾರ ಹಾಕಿ ಘೋಷಣೆ ಕೂಗಿ ಅವರ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ವಿನಯ್ ಕುಲಕರ್ಣಿ ಗುರಿಯಾಗಿದ್ದರು. ಆದರೆ ಇವತ್ತು ಅವರಿಗೆ ಬೇಲು ಮಂಜೂರಾಗಿದೆ. ಅದರ ಜೊತೆಗೆ ಜೀವಾವಧಿ ಶಿಕ್ಷೆಗೆ ತಡೆಯನ್ನು ನೀಡಲಾಗಿದೆ. ಜೈಲಿಂದ ಈಗ ಈ ಒಂದು ಕೊಲೆ ಪ್ರಕರಣದ 10 ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಏಪ್ರಿಲ್ 17ನೇ ತಾರೀಕು ಜೀವಾವಧಿ ಶಿಕ್ಷೆಗೆ ವಿನಯ್ ಕುಲಕರ್ಣಿ ಒಳಗಾಗಿದ್ದರು. ಸುಮಾರು 106 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವರು ವಾಸ ಮಾಡಿದರು. ಆದರೆ ಈಗ ಜೈಲು ವಾಸವನ್ನ ಮುಗಿಸಿ ಬೇಲ್ ಸಿಕ್ಕಿರೋದ್ರಿಂದ ಅವರು ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಜೈಲಿನ ಮುಂಭಾಗ ಅವರ ಅಭಿಮಾನಿಗಳು ಅವರಿಗೆ ಹಾರ ಹಾಕಿ ಘೋಷಣೆ ಕೂಗಿ ಸಿಹಿ ತಿನ್ನಿಸಿ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಏಪ್ರಿಲ್ 17ನೇ ತಾರೀಕು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ತಲೆಬಾಗಿ ಅವರು ಜೈಲು ಪಾಲಾಗಿದ್ದರು. ಸುಮಾರು 106 ದಿನಗಳ ಕಾಲ ಅವರು ಜೈಲಲ್ಲೇ ಇದ್ದರು. ಆದರೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ಅವರಿಗೆ ಬೇಲನ್ನು ಮಂಜೂರು ಮಾಡಿದೆ. ಒಂದು ಕಡೆ ಆಚೆ ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳು ಅವರಿಗೆ ಸಿಹಿ ತಿನ್ನಿಸಿ ಹಾರ ತುರಾಯಿ ಹಾಕಿ ಘೋಷಣೆ ಕೂಗಿ ಅವರ ಪರವಾಗಿ ಸ್ವಾಗತ ಕೋರಿದರು. ಇನ್ನೊಂದು ಕಡೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅವರ ಬೆಂಬಲಿಗರು ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಅದ್ಧೂರಿಯಾಗಿ ಈ ತೀರ್ಪು ಬಂದ ತಕ್ಷಣ ಈ ಒಂದು ಸೆಲೆಬ್ರೇಷನನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜೈಲಿಂದ ರಿಲೀಸ್ ಆಗಿರುವಂಥ ವಿನಯ್ ಕುಲಕರ್ಣಿ ಅವರು ಹೊರಗಡೆ ಬರ್ತಾ ಇದ್ದಂತೆ ಅಲ್ಲೂ ಕೂಡ ಅಭಿಮಾನಿಗಳು ನೆರೆದಿದ್ರು. ಅವರ ಪರವಾಗಿ ಜಯ ಘೋಷಗಳನ್ನು ಮೊಳಗಿಸಿದ್ದಾರೆ, ಜೈಕಾರ ಹಾಕಿದ್ದಾರೆ. ಆ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.